ತುಂಬಾ ಸಂತೋಷ ಇದೆ. ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ತಿದ್ದಾರೆ. ವೆರಿ ವೆರಿ ಹ್ಯಾಪಿ. ಥ್ಯಾಂಕ್ಸ್ ಟು ಹೋಲ್ ಮೀಡಿಯಾ ಅಂಡ್ ಕನ್ನಡ ಜನತೆಗೆ ನಮಸ್ಕಾರ. ಸರ್, ಪ್ರೇಮ ಕಥೆ ಅಂದ್ರೆ ಡೈಲಾಗ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ ಡೈಲಾಗ್ ನ ಚೆನ್ನಾಗಿ ಮಿಗ್ತಾ ಇದೆ, ಒಂದು ಸಿನಿಮಾ ಹುಟ್ಟಿಸುವಾಗಿದ್ದಂತ ಕಷ್ಟ ಅದು ಹುಟ್ಟಿದ ಮೇಲೆ ಜನರಿಗೆ ತಲುಪಿ ಅವ್ರು ಅದನ್ನ ಪ್ರೀತಿ ಮಾಡಿ ಇವತ್ತು ಬರ್ತಾ ಪ್ರತಿಕ್ರಿಯೆಗಳು ಹೆಂಗಿದೆ ಅಂತಂದ್ರೆ, ಆಡಿಕೊಂಡವರ ಎದುರುಗಡೆ ಆಡಿ ಆಡಿ ಬೆಳೆ ಮಗನೆ ಅಂತ ಹೇಳ್ತಾರಲ್ಲ, ಆಡಿಕೊಂಡವರೆಲ್ಲ ಇವತ್ತು ಹಾಡಿ ಹಾಡಿ ಮಾತಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಮೆಚ್ತಾ ಇರೋರಿಗೆ, ಮೆಸೇಜ್ ಮಾಡ್ತಾ ಇರೋರಿಗೆ, ಖುಷಿ ಪಡ್ತಾ ಎಲ್ಲರಿಗೂ ಧನ್ಯವಾದಗಳು. ಮೊದಲಿಗೆ ನಾನು ಹೀರೋಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಬರೆದನ್ನ ಅಷ್ಟು ಚೆನ್ನಾಗಿ ನಾಗಶೇಖರ್ ಅವರು, ಜಲವಾದಿ ಕುಮಾರ್ ಅವರು, ಟೀಮ್ ಇಡೀ ಟೀಮ್ ನನಗನ್ಸುತ್ತೆ, ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಈ ಕಥೆಗೆ ಒಂದು ಸ್ಫೂರ್ತಿ ಯಾರು ಅಂತಂದ್ರೆ, ಈ ಕಥೆಗೆ ಸ್ಫೂರ್ತಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು, ಈ ವಿಚಾರಕ್ಕೆ ಸ್ಫೂರ್ತಿ ಶ್ರೀಮತಿ ಸುಮಲತಾ ಅಂಬರೀಶ್ ಅವರು, ಈ ಕಥೆಗೆ ಸ್ಫೂರ್ತಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ಶ್ರೀಮತಿ ಮೇಘನಾ ಸರ್ಜಾ ಅವರು. ಎಷ್ಟೋ ಜನ ಯೋಧರ ಪತ್ನಿಯರಿದ್ದಾರೆ, ಎಷ್ಟೋ ಜನ ಸಾಧಕಿಯರಿದ್ದಾರೆ, ಬೆಳಕಿಗೆ ಬಾರದಲ್ಲಿದ್ದಾರೆ. ಅವರೆಲ್ಲರಿಗೂ ಈ ಸಿನಿಮಾ ಅರ್ಪಣೆ, ಮಹಿಳೆಯರಿಗೆ ಅರ್ಪಣೆ, ಆ ಹೃದಯಕ್ಕೆ ಅರ್ಪಣೆ, ಆ ತೊಟ್ಟಲು ತೂಗಿದಕ್ಕೆ ಅರ್ಪಣೆ. ಶಿಡ್ಲಘಟ್ಟದಲ್ಲಿ ಅಷ್ಟು ಜನ ಸಿಲಿಕೋಸಿಸ್ ಕ್ಯಾನ್ಸರ್ ಬಂದು ಸತ್ತೋಗಿದಾರಲ್ಲ, ಅವರೆಲ್ಲರ ಆತ್ಮಗಳಿಗೆ ಅರ್ಪಣೆ. ರೇಷ್ಮೆ ಬೆಳೆಯುವ ಪ್ರತಿ ನೂಲಿಗೆ ಅರ್ಪಣೆ, ರೇಷ್ಮೆ ಹುಳುಕ್ಕೆ ಅರ್ಪಣೆ. ಈ ಸಿನಿಮಾ ಅವರೆಲ್ಲರಿಗೂ ಎಷ್ಟಮ್ಮ ವಯಸ್ಸು ಈಗಿನ ಕಾಲದಲ್ಲಿ ನಾನ್ ಬದುಕಿದ್ದೀನಲ್ವಾ, ಈಗಿನ ಕಾಲದಲ್ಲಿ ಬದುಕಿದಾರಲ್ವಾ, ಕಿಟ್ಟಪ್ಪ ಪ್ರೀತಿ ಮಾಡಿ ಮದುವೆ ಆದವ್ರು ಬದುಕಿದಾರಲ್ವಾ, ಎಲ್ಲರೂ ಬದುಕಿದ್ದಾರೆ. ಅಂದ್ರೆ ಪ್ರೀತಿ ಒಂದೇ ಶಾಶ್ವತ, ಅದು ಎಲ್ಲಾ ಕಾಲಘಟ್ಟಕ್ಕೂ ಎಲ್ಲಾ ತರದಲ್ಲೂ ಅನ್ವಯ ಆಗುತ್ತೆ. ಪ್ರೀತಿ ಹೇಳಕ್ಕೆ 100 ದಾರಿ. ನಾವೊಂದು ರೇಷ್ಮೆ ಹುಳನ ಸೆಲೆಕ್ಟ್ ಮಾಡ್ತೀವಿ, ಆ ಪ್ರೀತಿ. ಸರ್, ಒಬ್ಬ ಮಹಿಳೆಯರು ಮಾತಾಡ್ತಿದ್ರು, ಅವ್ರು ಹೇಳಿದ್ರು ಈಗಿನ ಕಾಲದಲ್ಲಿ ಸೆಲೆಬ್ರಿಟಿಗಳು ಮತ್ತೆ ಯುವಕರು ಡಿವೋರ್ಸ್ ಕೇಸ್ ಜಾಸ್ತಿ ಆಗ್ತದೆ, ಅವ್ರು ಬಂದು ಸಿನಿಮಾ ನೋಡ್ಬೇಕು ಅಂತ. ಯಾವ ಕೇಸ್ ಬಗ್ಗೆ? ಡಿವೋರ್ಸ್ ಕೇಸ್ ಜಾಸ್ತಿ ಆಗ್ತದೆ, ಅವ್ರು ಬಂದು ಈ ಸಿನಿಮಾ ನಾನೇ ಸಿನಿಮಾ ಬರ್ತಿದ್ದಲ್ಲ, ಎಲ್ಲರೂ ನೋಡ್ಬೇಕು. ಜೊತೆಲಿ ಇದ್ದವರು, ಜೊತೆಲಿ ಇಲ್ದಲೇ ಇರೋರು, ಒಟ್ಟಿಗಿರೋರು, ದೂರ ಆದವರು, ಹತ್ರ ಇರೋರು, ಎಲ್ರಿಗೂ ಪ್ರೇರಣೆ ನಾನೇ. ತುಂಬಾ ಸಂತೋಷವಾಗಿ ಬದುಕಬಹುದು ಅವ್ರ ನೆನಪಲ್ಲಿ ಏನಕ್ಕೆ, ಅದೇ ಈ ಸಿನಿಮಾ. ನೆನೆಸ್ಕೊಂಡಿರೋ ಡೈಲಾಗ್ ಬರ್ತದೆ. ನನ್ನ ಸಿನಿಮಾ ಬರ್ತೀನಿ, ನೀವು ನೋಡಬೇಕು. ಸಿನಿಮಾಗೋಸ್ಕರ ಸಿನಿಮಾ ಮಾಡೋಣ. ಅವ್ರಿಗೂ ಅನ್ಸ್ಬೇಕಾಗಲ್ಲ. ಒಂದು ಸೇತುವೆನ ಒಂದು ಮಾತು ಹೇಳ್ತೀನಿ. ಈ ಸಿನಿಮಾದಲ್ಲಿ ಒಂದು ಪದ ಇದೆ, ಒಂದು ರೋಡ್ನ, ಒಂದು ರಸ್ತೆನ, ಒಂದು ಏನನ್ನು ಬೇಕಾದ್ರೂ ಕಟ್ಬೋದು. ಸೇತುವೆಯನ್ನು ಮಾತ್ರ ಎರಡೂ ಕಡೆಯಿಂದ ಕಟ್ಟಬೇಕು ಸಮವಾಗಿ. ಅದು ಸಂಬಂಧ ಎರಡೂ ಕಡೆಯಿಂದ ಇದ್ರೆ ಮಾತ್ರ ಸೇತುವೆ ಆಗುತ್ತೆ. ಅದೇ ಸಿನಿಮಾ. ಎಲ್ರಿಗೂ ಕೂಡ ನಿರ್ಮಾಪಕರಿದ್ದಾರೆ, ಕೇಳಿ. ಡೈಜೆಸ್ಟ್ ಮಾಡ್ಕೊಳ್ಳಿ. ಒಂದ್ ಮಾಡಿದ್ಮೇಲೆ 13 ವರ್ಷ ಆಯ್ತು ನಮ್ಗೆ ಈ 2 ಒಂದು ಕತೆ ರೆಡಿ ಮಾಡೋದಕ್ಕೆ. ಮಾಡ್ತೀವಿ, ಆಸೆಗಳಿದೆ. ಫಸ್ಟ್ ಎರಡು ಇವತ್ತು ಬಿಡುಗಡೆ ಆಗಿದೆ, ಎಂಜಾಯ್ ಮಾಡಿ. ಬರ್ತಾರೆ, ಎಲ್ಲಾ ಕಡೆ ಬರ್ತಾ ಇದ್ದಾರೆ. ರಚಿತಾರಾಮ್ ಅವರು ಫೋಕಸ್ ಮಾಡ್ತೀವಿ, ಬೇರೆ ಬೇರೆ ಶೋಗಳಿಗೆ ಬರ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿರ್ಮಾಪಕರು ಮಾತಾಡ್ತಾರೆ. ಸರ್, ಹಲವು ವಿಘ್ನಗಳ ಕಳೆದು ಬಂದಿರುವಂತ ಸಿನಿಮಾ ಈಗ ಹೇಗಿದೆ ಸರ್? ನೀವ್ ಹೇಳ್ಬೇಕಾದ್ರೆ ಸಿನಿಮಾ ಹೆಂಗಿದೆ, ಆಡಿಯನ್ಸ್ ಹೇಳ್ಬೇಕು. ಕರ್ತವ್ಯ ನಾವು ಮಾಡಿದ್ದೀವಿ, ತುಂಬಾ ಚೆನ್ನಾಗಿದೆ. ಸಿದ್ದಪ್ಪ ಅಂತ ಅದ್ಭುತ ಮಾಡಿದ್ದಾರೆ. ಡೈಲಾಗ್ ನನಗೆ ಕನ್ನಡ ಇರ್ಬೋದು. ನಾನೇ ಇವತ್ತು ಫಸ್ಟ್ ನೋಡಿದ್ದು, ರೇಟಿಂಗ್ ಅಲ್ಲಿ ನೋಡ್ತಾ ಇದ್ದು. ನಮ್ಗೆ ಏನು ಫೀಲ್ ಆಗಿರ್ಲಿಲ್ಲ, ನನಗೇನೇ ಫೀಲ್ ಆಯ್ತು ಆ ಡೈಲಾಗ್. ಅದಕ್ಕೆ ನಮ್ಮ ಕಿಟ್ಟಪ್ಪ ವಾಯ್ಸ್, ರಚಿತಾರಾಮ್ ಆಕ್ಟಿಂಗು, ನಮ್ಮ ನಾಣಿ ಅಣ್ಣ ಅದ್ಭುತವಾಗಿದೆ. ಜನಗಳಿಗೆ ತಲುಪುವಂತ ಕೆಲಸ ಮಾಡಿ ಎಲ್ಲರಿಗೂ ನೋಡ್ಲಿ ಅಷ್ಟೇ. ಇನ್ನೇನು ಮಾತೇ ಬಿಡ್ತಾರೆ. ಥ್ಯಾಂಕ್ ಯು ಸರ್. ಫಸ್ಟ್ ಅಂದ ತಕ್ಷಣ ಒಂದು ರಿಪೋರ್ಟ್ ಬಂದ್ಬಿಡುತ್ತೆ ಪ್ರೊಡ್ಯೂಸರ್, ಹೀಗೆ ನಡೀತಾ ಇದೆ. ಹೊರಗಡೆ ರಿಪೋರ್ಟ್ ಹೇಗಿದೆ? ಎಲ್ಲರೂ ಒಂದೇನು ಅಂದ್ರೆ ಜನಗಳಿಗೆ ಡೇಟ್ ಒಂದು ಕನ್ಫ್ಯೂಷನ್ ಆಯ್ತು. 10ನೇ ತಾರೀಕಿಗೆ ಅಂತ ಇದ್ದಿದ್ದು, ಈಗ ಸಿನಿಮಾ ನೀವು ನೋಡಿದ್ರೆ ನಿಮಗೆ ನಮ್ಮ ಆಡಿಯನ್ಸ್ ನಿಮ್ಗೆ ಎಷ್ಟು ಖುಷಿಯಾಗಿದೆ ಅದನ್ನ ನೀವು ತೋರಿಸಿ, ಆಡಿಯನ್ಸ್ ಬರೋ ಹಾಗೆ ಮಾಡಿ. ಅವ್ರು ಬಂದು ಸಿನಿಮಾ ನೋಡ್ತಾರೆ, ನಿಮಗೆ ಖುಷಿಯಾಗಿದೆ, ಅವ್ರಿಗೆ ಖುಷಿಯಾಗೋ 100% ಹಾಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ದುಶ್ಮನ್ಗಳು ಇಷ್ಟಪಟ್ಟವ್ರು ಸಿನಿಮಾ ಇದೆ. ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರಿಂದ ಪ್ರೇರಣೆ, ಶ್ರೀಮತಿ ಸುಮಲತಾ ಅಂಬರೀಶ್ ಅವರಿಂದ ಪ್ರೇರಣೆ, ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್. ಏನು ಅಂತಂದ್ರೆ, ಹೆಣ್ಣು ಮಕ್ಕಳು ಫೆಮಿನೈನ್ ಸಿನಿಮಾ ಇದು. ಅವರು ತುಂಬಾ ಗಟ್ಟಿಯಾಗಿ ನಿಂತ್ಕೋಬೇಕು ಆಶಯಗಳನ್ನ ಮುಂದುವರ್ಸಕ್ಕೆ ಅಂತ ಒಂದು ಆಲೋಚನೆ ಹುಟ್ಟಿದಾಗ ಅದನ್ನ ನಾಗಪ್ಪ ಮತ್ತು ಇಡೀ ಟೀಮ್ ಎಲ್ಲರೂ ಸೇರ್ಕೊಂಡು ಒಂದು ಕೆಲಸ ಮಾಡಿದ್ವಿ. ಇವತ್ತು ಅಷ್ಟು ದೊಡ್ಡ ಬರ್ತಾ ಇದೆ, ನಮಗೆ ಮಾಹಿತಿ ಬರ್ತಾ ಇರೋದು ಇನ್ನೊಂದು. ಅದು ಒಂದು ಪದ ಹೇಳ್ಬೇಕು ನಾನು, ಆಡಿಕೊಳ್ಳುವವರೆಲ್ಲ ಹಾಡಿಕೊಳ್ಳುವಂತೆ ಬೆಳೆಯುವ ಮಗನೇ ಅಂತ. ಆ ಥರದ್ದಾಗಿದೆ. ಧನ್ಯವಾದಗಳು. ಸ್ಕ್ರೀನ್ ಮೇಲೆ ಕ್ಯಾಮ್ರಾ ಸುಮಾರು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಹೋಗ್ತಾ ಇದೆ.
ಸಿನಿಮಾದವರಿಗೆ ಮಾಡಬೇಡಿ ಅಂತ ಹೇಳ್ತೀವಿ. ಮಾಡಬೇಡಿ ಅಂತ ಹೇಳ್ತೀವಿ. ನಿಮಗೂ ಜಿರ್ಲೆ ಔಷಧಿ ಇದ್ರೆ ಜಿರ್ಲೆ ಔಷಧಿ ಹಾಕ್ತೀವಿ, ಹುಷಾರು ಅಂತ ಹೇಳ್ತೀವಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.